ಶಿವಪುರ ಎಂಬ ಒಂದು ಊರು. ಇಲ್ಲಿ ಸೀತಾ ಎಂಬ ಒಬ್ಬ ಯುವತಿ ಇರುತ್ತಾಳೆ. ಈಕೆ ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡಿರುತ್ತಾಳೆ. ಸೀತೆಯ ತಂದೆ ಎಲ್ಲಿ ತನ್ನ ಮಗಳು ಒಂಟಿಯಾಗಿ ಬಿಡುತ್ತಾಳೋ ಏನೋ ಎಂದು ಇನ್ನೊಂದು ಮದುವೆ ಮಾಡಿಕೊಂಡಿರುತ್ತಾರೆ. ಈಕೆಯ ಹೆಸರು ಸಾವಿತ್ರಿ. ಈಕೆ ಬಂದ ನಂತರ ಸೀತಾಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾಳೆ. ಸಾವಿತ್ರಿಗೂ ಒಂದು ಹೆಣ್ಣು ಮಗು ಜನಿಸುತ್ತದೆ. ನಂತರ ಸಾವಿತ್ರಿ ಸೀತಾಳ ಕಡೆ ಗಮನ ಕೊಡುವುದನ್ನು ಬಿಟ್ಟುಬಿಡುತ್ತಾಳೆ. ಅಂದಿನಿಂದ ಸೀತೆಯ ಮಲತಾಯಿ ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ. ಇದೇ ಬೇಜಾರಿನಲ್ಲಿ ಸೀತೆಯ ತಂದೆ ಕೂಡ ತೀರಿಕೊಳ್ಳುತ್ತಾರೆ. ಸೀತಾ ತನ್ನ ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಚಿಕ್ಕಮ್ಮನ ಕೈ ಕೆಳಗೆ ಬೆಳೆಯುತ್ತಾಳೆ. ರಾಣಿ, ತೆಗೆದುಕೋ ಈ ಹೊಸ ಸೀರೆಯನ್ನು. ನನ್ನ ಮಗಳ ಅಂದಕ್ಕೆ ಈ ಸೀರೆ ಚೆನ್ನಾಗ್ ಹೋಲುತ್ತದೆ. ಏ ಸೀತಾ, ಏನೇ ಹಾಗೆ ದುರ್ಗಿಟ್ಕೊಂಡ್ ನೋಡ್ತಾ ಇದ್ದೀಯಾ? ನನ್ ಮಗಳಿಗೆ ದೃಷ್ಟಿ ಆಗ್ಬಿಡುತ್ತೆ. ಹಾಗೆಲ್ಲ ಕೆಟ್ರಿಸ್ಕೊಂಡ್ ನೋಡ್ಬೇಡೆ. ಹೋಗೆ ಒಳಗಡೆ ಹೋಗಿ ಕೆಲ್ಸ ಏನಾದ್ರೂ ಇದ್ದೆ ಮಾಡು. ಚಿಕ್ಕಮ್ಮ, ನನಗೆ ಸೀರೆ ತಂದಿಲ್ವೇ? ಪರವಾಗಿಲ್ಲ ಬಿಡಿ. ಈ ಸೀರೆ ರಾಣಿಗೆ ತುಂಬಾ ಚೆನ್ನಾಗಿ ಕಾಣುತ್ತಿದೆ. ರಾಣಿ, ನಿನ್ನ ಸೌಂದರ್ಯಕ್ಕೆ ಈ ಸೀರೆ ತುಂಬಾ ಚೆನ್ನಾಗಿ ಹೊಂದುತ್ತದೆ. ಏ ಸೀತಾ, ಮೊದ್ಲು ಇಲ್ಲಿಂದ ತೊಲಗು. ನೀನು ನನ್ನ ಮೇಲೆ ದೃಷ್ಟಿ ಹಾಕ್ಬೇಡ. ಹೋಗೆ ಇಲ್ಲಿಂದ. ಸೀತಾ ಮನಸ್ಸಿನಲ್ಲಿ ನೊಂದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಓಹೋ, ಬೆಳಗ್ಗೆ 4 ಗಂಟೆ ಹಾಗೆ ಹೋಗಿದೆ. ಬೇಗ ಎದ್ದು ಕೆಲಸಗಳನ್ನು ಶುರು ಮಾಡಬೇಕು. ಇದೇ ರೀತಿ ಸೀತಾ ಬೆಳಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಒಂಟಿಯಾಗಿ ಮಾಡುತ್ತಾಳೆ. ರಾರಾಣಿ ಮತ್ತು ಸಾವಿತ್ರಿ ಇಬ್ಬರು ಯಾವಾಗಲೂ ಹೊರಗಡೆ ಸುತ್ತಾಡಲು ಹೋಗುತ್ತಾರೆ. ರಾಣಿ ತನ್ನ ಸ್ನೇಹಿತೆಯರೊಡನೆ ಮಾತನಾಡುತ್ತಾ ಕುಳಿತುಕೊಡುತ್ತಾಳೆ. ಈ ಕಡೆ ಸಾವಿತ್ರಿಯೂ ಕೂಡ ಪಕ್ಕದ ಮನೆಯವರೊಡನೆ ಮಾತನಾಡಿಕೊಂಡು ಕೂರುತ್ತಾಳೆ. ಸಾವಿತ್ರಿ, ನಿನಗೆ ಬಿಸಿಯಾ ತಿಳಿದಿದ್ದೀಯಾ? ಪಟ್ಟಣದಿಂದ ಶ್ರೀಮಂತರೂ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಊರಿನಲ್ಲಿ ಹೆಣ್ಣು ನೋಡುತ್ತಿದ್ದಾರೆ. ನೀನು ಒಮ್ಮೆ ಸೀತಾಳನ್ನು ಅವರಿಗೆ ತೋರಿಸು. ಪಾಪ ತಾಯಿ ಇಲ್ಲದ ಮಗು. ಅವರಿಗೆ ಏನಾದರೂ ಒಪ್ಪಿಗೆಯಾದರೆ ಮದುವೆ ಮಾಡಿಕೊಂಡು ಹೋಗಲಿ. ಅವಳ ಜೀವನವು ಚೆನ್ನಾಗಿರುತ್ತದೆ. ಹೌದಾ ಅಮ್ಮ? ಈ ಊರಿಗೆ ಪಟ್ಟಣದಿಂದ ಜನರು ಬಂದಿದ್ದಾರೆಯೇ? ನಮ್ಮ ಹಳ್ಳಿಯಿಂದಲೇ ಹುಡುಗಿಯನ್ನು ಮದುವೆ ಮಾಡಿ ಕಳೆದುಕೊಂಡು ಹೋಗಬೇಕೆಂದು ಆಸೆ ಪಡುತ್ತಿದ್ದಾರಾ? ಇಲ್ಲ ಅಮ್ಮ, ನಾನು ಸೀತಾಳಿಗೆ ಎಷ್ಟೋ ಸಲ ಹೇಳಿ ನೋಡಿದೆ ಮದುವೆ ಮಾಡಿಕೋ ಅಂತ. ಆದ್ರೆ ಅವಳು ಮದುವೆಗೆ ಒಪ್ಪಿಕೊಳ್ಳುತ್ತಿಲ್ಲ. ನಾನು ತಾನೇ ಏನು ಮಾಡಲು ಸಾಧ್ಯ? ಅದಕ್ಕೆ ಮೊದಲು ರಾಣಿಗೆ ಮದುವೆ ಮಾಡೋಣ ಅಂದುಕೊಂಡಿದ್ದೇನೆ. ನೀವು ಅವರನ್ನು ನಮ್ಮ ಮನೆಗೆ ಬರಲು ಹೇಳಿ. ಒಮ್ಮೆ ನಮ್ಮ ರಾಣಿಯನ್ನು ನೋಡ್ಲಿ. ನನ್ನ ರಾಣಿಗೇನು ಕೊರತೆ? ಅವಳು ಸೌಂದರ್ಯದಲ್ಲಿಯೂ ಕೂಡ ರಾಣಿ ಎಂದೇ ಇದ್ದಾಳೆ. ಅವಳನ್ನು ತಾನೇ ಯಾರೂ ಬೇಡ ಅನ್ನುತ್ತಾರೆ. ನನ್ನ ಮಗಳಿಗೆ ಇಷ್ಟವಾದರೆ ಅವರನ್ನು ಮದುವೆ ಮಾಡಿಕೊಳ್ಳಲಿ. ರಾಣಿ, ನೀನು ಎಷ್ಟು ಅದೃಷ್ಟವಂತೆ ಗೊತ್ತಾ? ಸಿಟಿಯಿಂದ ನಮ್ಮ ಹಳ್ಳಿಗೆ ಶ್ರೀಮಂತರು ಬಂದಿದ್ದಾರೆ. ಅವರು ನಮ್ಮ ಹಳ್ಳಿಯಿಂದಲೇ ಹೆಣ್ಣನ್ನು ತೆಗೆದುಕೊಂಡು ಹೋಗಬೇಕೆಂದು ಆಸೆ ಪಡುತ್ತಿದ್ದಾರಂತೆ. ಈ ಊರಿನಲ್ಲಿ ನಿನಗಿಂತ ಸೌಂದರ್ಯವತಿ ಯಾರಿದ್ದಾರೆ ಹೇಳು? ಅದಕ್ಕೆ ನಾನು ನಿನ್ನನ್ನು ಹೆಣ್ಣು ನೋಡಲು ಬರಲು ಹೇಳಿದ್ದೇನೆ. ನೀನು ಬೇಗ ಬೇಗ ತಯಾರಾಗು. ಏ ಸೀತಾ, ಎಲ್ಲಿದ್ದೀಯಾ? ಬೇಗ ಬಾ. ನೋಡು, ಇವತ್ತು ರಾಣಿಯನ್ನು ನೋಡಲು ಗಂಡಿನ ಕಡೆಯವರು ಬರುತ್ತಿದ್ದಾರೆ. ನೀನು ಅವರಿಗೆ ತಿಂಡಿಯನ್ನು ಬೇಗ ರೆಡಿ ಮಾಡು. ಹೋಗು ಇಲ್ಲಿಂದ. ಏನು ಹಾಗೆ ನೋಡುತ್ತಿರುವೆ? ಸೀತಾ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಬರುವ ಅತಿಥಿಗಳಿಗೆ ಸೀತಾ ಬಿಸಿಬೇಳೆ ಬಾತ್ ಅನ್ನು ತಯಾರಿಸುತ್ತಾಳೆ. ರಾಣಿಯನ್ನು ನೋಡಲು ಸಿಟಿಯಿಂದ ಬಂದ ಅತಿಥಿಗಳು ಅಲ್ಲಿಗೆ ಬರುತ್ತಾರೆ. ಬನ್ನಿ ಬನ್ನಿ, ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದೆ. ತೆಗೆದುಕೊಳ್ಳಿ ತಿಂಡಿಯನ್ನು. ಈಗಷ್ಟೇ ನನ್ನ ಮಗಳು ನಿಮಗಾಗಿ ತಯಾರಿಸಿದ್ದಾಳೆ. ಹೌದಾ? ತಿಂಡಿ ತುಂಬಾ ಚೆನ್ನಾಗಿದೆ. ತಿಂಡಿಯನ್ನು ತಿನ್ನುತ್ತಾ ರಮೇಶ್ ಒಮ್ಮೆ ಮನೆಯನ್ನೆಲ್ಲ ನೋಡುತ್ತಿರುತ್ತಾನೆ. ಒಳಗೆ ಸೀತಾ ಕಾಣಿಸುತ್ತಾಳೆ. ತಕ್ಷಣ ರಮೇಶ್ ಕಣ್ಣು ಸೀತಾಳ ಕಡೆ ಹೋಗುತ್ತದೆ. ರಮೇಶ್ ತನ್ನ ತಾಯಿಯ ಬಳಿ ಹೇಳುತ್ತಾನೆ. ಆಗ ರಮೇಶ್ನ ತಾಯಿ ಸೀತಾಳನ್ನು ಕರೆಯುತ್ತಾಳೆ. ಸೀತಾಳಿಗೆ ತನ್ನ ಮಗನನ್ನು ಮದುವೆ ಮಾಡಿಕೊಳ್ಳಲು ಕೇಳುತ್ತಾಳೆ. ಆಗ ಕೋಪದಿಂದ ಸಾವಿತ್ರಿ, ನಿಲ್ಸಿ ನಿಮ್ ಮಾತ್ನ. ನನ್ ಮಗರನ್ನ ನೋರ್ಲು ಬಂದು ಈಗ ಇವಳನ್ನ ಮದುವೆ ಮಾಡ್ಕೊಳ್ಳು ಹೇಳ್ತಿದ್ದೀರಾ? ನನ್ ಮಗರಿಗೆ ಏನ್ ಕಮ್ಮಿ ಆಗಿದೆ? ಈ ಊರ್ನಲ್ಲೇ ನನ್ ಮಗಳಿಗಿಂತ ಸೌಂದರ್ಯವತಿ ಯಾರೀ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ನನ್ನ ಮಗಳನ್ನ ಬೇಡ ಎಂತಿದ್ದೀರಾ? ಹೊರಡಿ ಇಲ್ಲಿಂದ. ನಿಮ್ಗೆಷ್ಟು ಧೈರ್ಯ? ನನ್ ಮನೆಗ್ ಬಂದು ನನ್ ಮಗಳನ್ನ ಬೇಡ ಅಂತಿದ್ದೀರಾ? ಹೀಗೆ ಕೋಪದಿಂದ ಸಾವಿತ್ರಿ ಅವರನ್ನು ಬೈದು ಅಲ್ಲಿಂದ ಕಳಿಸಿಬಿಡ್ತಾಳೆ.
ನಂತರ ಸೀತಾಳನ್ನು ಕೂಡ ಬೈತಾಳೆ. ಸೀತಾಳಿಗೆ ಏನೂ ಅರ್ಥವಾಗುವುದಿಲ್ಲ. ಅಡುತ್ತಲೇ ಒಳಗಡೆ ಹೋಗುತ್ತಾಳೆ. ಮರುದಿನ ಸಾವಿತ್ರಿ ತನ್ನ ಆ ಸ್ನೇಹಿತರೊಡನೆ ಮಾತನಾಡುತ್ತಾ ಕುಳಿತಿರುತ್ತಾಳೆ. ನೀಲಾ, ಮೊದ್ಲು ಈ ಸೀತಾಳನ್ನ ನನ್ ಮನೆಯಿಂದ ಹೊರಗ್ ಹಾಕ್ಬೇಕು. ಇಲ್ಲವಾದ್ರೆ ನನ್ ಮಗಳಿಗೆ ಮನಶಾಂತಿ ಸಿಗುತ್ತಿಲ್ಲ. ರಾಣಿ ಈಗಾಗ್ಲೇ ತುಂಬಾ ನೊಂದುಕೊಂಡಿದ್ದಾಳೆ. ಯಾರಾದ್ರೂ ತುಂಬಾ ಬಡವರಿದ್ರೆ ಹೇಳು ನೀಲಾ. ಈ ಸೀತಾಳನ್ನ ಮದ್ವೆ ಮಾಡಿ ಇಲ್ಲಿಂದ ಕಳಿಸಿಬಿಡೋಣ. ಸಾವಿತ್ರಿ, ಪಕ್ಕದ ಹಳ್ಳಿಯಲ್ಲಿ ಒಬ್ಬ ವಯಸ್ಸಾದ ತಾಯಿ ಮತ್ತು ಕಣ್ಣು ಕಾಣದ ಹುಡುಗ ಇದ್ದಾನೆ. ಇವರು ತುಂಬಾ ಬಡವರು. ಒಮ್ಮೆ ನೀನು ಅವರನ್ನು ಸೀತಾಳಿಗೆ ಏಕೆ ನೋಡಬಾರದು? ಹೌದಾ? ಸರಿ, ಹಾಗಾದ್ರೆ ನಾನು ಈಗಲೇ ಅವ್ರ ಬಗ್ಗೆ ವಿಚಾರಿಸ್ತೇನೆ. ಮೊದಲು ಆ ಸೀತಾ ನನ್ನ ಮನೆಯಿಂದ ತೊಲಗಿದ್ರೆ ಸಾಕು. ಅವಳಿದ್ರೆ ನನ್ನ ಮಗಳಿಗೆ ಮದುವೆ ಆಗುವುದಿಲ್ಲ. ಕೋಪದಿಂದ ಸಾವಿತ್ರಿ ಮನೆಗೆ ಹೋಗುತ್ತಾಳೆ. ನಂತರ ಆ ಸ್ನೇಹಿತೆ ಹೇಳಿದ ಹಾಗೆ ಪಕ್ಕದ ಹಳ್ಳಿಯಲ್ಲಿರುವ ಆ ವಯಸ್ಸಾದ ಮಹಿಳೆ ಮತ್ತು ಅವರ ಮಗನ ಬಗ್ಗೆ ವಿಚಾರಿಸುತ್ತಾಳೆ. ಆ ಹುಡುಗನಿಗೆ ಕಣ್ಣು ಕಾಣುವುದಿಲ್ಲ ಎಂಬ ವಿಷಯ ತಿಳಿದು ಸಂತೋಷವಾಗಿ ಸೀತಾಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿ ಕಳಿಸಿಕೊಡುತ್ತಾಳೆ. ಸೀತಾಳಿಗೆ ಆ ಹುಡುಗನ ಬಗ್ಗೆ ಯಾವ ವಿಷಯವೂ ಅಷ್ಟಾಗಿ ತಿಳಿದಿರಲಿಲ್ಲ. ಮನೆಗೆ ಹೋಗಿ ತನ್ನ ಗಂಡನನ್ನು ಹಾಗೆ ನೋಡುತ್ತಾ ನಿಂತಿರುತ್ತಾಳೆ. ಏನಿದು? ಇವ್ರುಗಳು ಏಕೆ ಹೀಗಿದ್ದಾರೆ? ಅತ್ತೆ ಇವರೇಕೆ ಹೀಗಿದ್ದಾರೆ? ಸೀತಾ, ನಿನಗೆ ವಿಷಯ ತಿಳಿದಿಲ್ಲವೇ? ಇವನಿಗೆ ಕಣ್ಣು ಕಾಣುವುದಿಲ್ಲ. ನಿನ್ನ ಚಿಕ್ಕಮ್ಮ ನಿನಗೆ ಹೇಳಲಿಲ್ಲವೇ? ಅಯ್ಯೋ, ನನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ವೇ? ನನ್ನ ಚಿಕ್ಕಮ್ಮ ನನಗೆ ಮೋಸ ಮಾಡಿದ್ದಾಳೆ. ಯಾವ ವಿಷಯವನ್ನು ನನ್ನ ಬಳಿ ಹೇಳಲಿಲ್ಲ. ನಾನು ಅಂತ ತಪ್ಪು ಏನು ಮಾಡಿದೆ ಭಗವಂತ? ನನಗೇಕೆ ಈ ಶಿಕ್ಷೆ? ಸಹಿಸಿಕೊಂಡು ಹೋದಷ್ಟು ಮೇಲೆ ಮೇಲೆ ಕಷ್ಟಗಳನ್ನು ಕೊಡುತ್ತಲೇ ಇರುವೆ. ನಾನು ಸಣ್ಣ ವಯಸ್ಸಿನಲ್ಲಿ ಇರುವಾಗ್ಲೇ ನನ್ನ ತಂದೆ ತಾಯಿಗಳನ್ನು ಕಿತ್ತುಕೊಂಡೆ. ಹೇಗೋ ಕಷ್ಟಪಟ್ಟು ಚಿಕ್ಕಮ್ಮನ ಕೈ ಕೆಳಗೆ ಬೀಳದೆ. ಆದ್ರೆ ಈಗ ನನ್ನ ಪತಿಗೆ ಕಣ್ಣು ಕಾಣುತ್ತಿಲ್ಲ. ಇಲ್ಲಿನ ಯಾವ ಪರಿಸ್ಥಿತಿಯೂ ಸರಿಯಿಲ್ಲ. ಏಕೆ ಈ ರೀತಿ ಮಾಡಿದೆ? ನಿನಗೆ ಕರುಣೆ ಇಲ್ವೇ? ಸೀತಾ ಮುಖ ಸಪ್ಪಗೆ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ನಂತರ ಅಡಿಗೆ ಮನೆಯಲ್ಲಿ ನಿಂತು ಅಡಿಗೆ ತಯಾರಿಸಲು ಏನಿದೆ ಎಂದು ಹುಡುಕುತ್ತಾಳೆ. ನಂತರ ಸಿಕ್ಕ ವಸ್ತುಗಳಲ್ಲಿಯೇ ರುಚಿಯಾಗಿ ಅಡಿಗೆಯನ್ನು ತಯಾರಿಸಿ ಕೊಡುತ್ತಾಳೆ. ಸೀತಾ, ಎಷ್ಟು ರುಚಿಯಾಗಿದೆ ಈ ಊಟ. ನಿನ್ನ ಕೈಯಲ್ಲಿ ಏನೋ ಜಾದು ಇದೆ. ಇದುವರೆಗೂ ನಾನು ಇಂಥ ರುಚಿಯಾದ ಊಟವನ್ನು ತಿಂದೇ ಇಲ್ಲ. ಹೌದಮ್ಮ ಸೀತಾ, ರಾಮು ಹೇಳುತ್ತಿರುವುದು ಸತ್ಯ. ಸೀತಾ ಇವರ ಮಾತುಗಳನ್ನು ಕೇಳಿಸಿಕೊಂಡು ತುಂಬಾ ಸಂತೋಷಪಡ್ತಾಳೆ. ಹಬ್ಬ, ಹೇಗೋ ಆ ಸೀತಾಳನ್ನು ಇಲ್ಲಿಂದ ಕಳಿಸಿದ್ದಾಯ್ತು. ಇನ್ನು ಮುಂದೆ ನನ್ನ ಮಗಳಿಗೆ ಒಳ್ಳೆ ಶ್ರೀಮಂತರ ಮನೆ ನೋಡಿ ಮದುವೆ ಮಾಡಿ ಕಳಿಸ್ಬೇಕು. ನೀಲಾ, ನಿನಗ್ ಗೊತ್ತಿರುವ ಕಡೆ ನನ್ನ ಮಗಳಿಗೆ ಒಂದು ಒಳ್ಳೆ ವರನನ್ನು ನೋಡು. ಅಲ್ಲಿ ನನ್ನ ಮಗಳಿಗೆ ಯಾವ ಕೊರತೆಯೂ ಇರಬಾರದು. ನಿನಗೆ ಗೊತ್ತಲ್ಲವೇ ನನ್ನ ಮಗಳನ್ನು ನಾನು ಎಷ್ಟು ಮುದ್ದಾಗಿ ಸಾಕಿದ್ದೇನೆ ಎಂದು? ಅವಳ ಸಂತೋಷಕ್ಕೆ ಅಲ್ಲಿ ಯಾವುದೇ ಕೊರತೆ ಇರಬಾರದು. ಆ ರೀತಿ ಒಬ್ಬ ಶ್ರೀಮಂತ ಮನೆಯ ಹುಡುಗನನ್ನು ನೋಡು. ಸರಿ ಸಾವಿತ್ರಿ, ನೀನು ಹೇಳಿದ ಹಾಗೆ ಹುಡುಗನನ್ನು ನೋಡಿದ್ರೆ ಆಯ್ತು. ಹೀಗೆ ಸಾವಿತ್ರಿ ತನ್ನ ಮಗಳಿಗೆ ಒಬ್ಬ ಶ್ರೀಮಂತನನ್ನು ತಂದು ಮದುವೆ ಮಾಡ್ತಾಳೆ. ರಾಣಿ ಸಂತೋಷದಿಂದ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಮನೆಯವರ ಶ್ರೀಮಂತಿಕೆ ನೋಡಿ ರಾಣಿಗೆ ತುಂಬಾ ಸಂತೋಷವಾಗುತ್ತದೆ. ಹಬ್ಬ, ಎಷ್ಟು ದೊಡ್ಡ ಶ್ರೀಮಂತರು ಇವರು. ನನ್ನ ಅಮ್ಮ ಒಳ್ಳೆಯವರನನ್ನ ನನಗೆ ಹುಡುಕಿದ್ದಾಳೆ. ಇನ್ನು ಮುಂದೆ ನಾನು ಸಂತೋಷವಾಗಿರಬಹುದು. ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಂತೆಯೇ ರಾಣಿ ಮದುವೆ ಮಾಡಿಕೊಂಡು ಬಂದ ಹುಡುಗ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ರಾಣಿಗೆ ತಕ್ಷಣ ಗಾಬರಿಯಾಗುತ್ತದೆ. ಏನು ಮಾಡಬೇಕೆಂದು ತಿಳಿಯದೆ ಅಳುತ್ತಾ ಕುಳಿತಿರುತ್ತಾಳೆ. ಅಯ್ಯೋ, ಇಲ್ಲಿ ಏನು ನಡೆದು ಹೋಯ್ತು? ಆಹಾ ಮಹಾತಾಯಿ, ಯಾವ ಗಳಿಗೆಯಲ್ಲಿ ನನ್ನ ಮನೆಗೆ ಕಾಲಿಟ್ಟೆ? ನನ್ನ ಮಗನ ಪ್ರಾಣವನ್ನೇ ಇಟ್ಟುಕೊಂಡು ಬಿಟ್ಟೆ. ರಾಕ್ಷಸಿ, ತೊಲಗು ನನ್ನ ಮನೆಯಿಂದಾಚೆ. ನಿನ್ನಂತ ಪಾಪಿಷ್ಟೆಯನ್ನು ನಾನು ಸೊಸೆಯಾಗಿ ತಂದೆನಾ? ಭಗವಂತ, ನನ್ನ ಮಗನ್ನು ನನ್ನಿಂದ ದೂರ ಮಾಡಿಬಿಟ್ಟೆ. ರಾಣಿಯ ಅತ್ತೆ ಕೋಪದಿಂದ ಅವಳನ್ನು ಬೈದು ಅಲ್ಲಿಂದ ಕಳಿಸಿಬಿಡುತ್ತಾಳೆ. ರಾಣಿ ಅಳುತ್ತಲೇ ತಾಯಿಯ ಬಳಿ ಬರುತ್ತಾಳೆ. ಏನಾಯ್ತು ರಾಣಿ? ಯಾಕೆ ಅರುತ್ತಾ ಬರುತ್ತಿರುವೆ? ನಿನ್ನ ಗಂಡನ ಮನೆಯಲ್ಲಿ ನಿನ್ನನ್ನು ಯಾರಾದ್ರೂ ಬೈದ್ರೆ ಹೇಳು ನನಗೆ. ಈಗ್ಲೇ ಹೋಗಿ ಅವರಿಗೆ ಒಂದು ಗತಿ ಕಾಣಿಸಿ ಬರುತ್ತೇನೆ. ಅಮ್ಮ, ಅಮ್ಮ, ನನ್ನ ಜೀವನ ಹಾಳಾಗಿ ಹೋಯಿತು. ಅಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ. ನಾನಿನ್ನು ಅವರ ಮನೆಗೆ ಆಗಷ್ಟೇ ಕಾಲಿಟ್ಟೆ.
ಒಮ್ಮೆ ಆ ಮನೆಯನ್ನು ನೋಡಿ ತುಂಬಿಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಅಲ್ಲೇ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಂಡ. ನನ್ನ ಅತ್ತೆ ನನ್ನನ್ನು ಚೆನ್ನಾಗಿ ಬೈದು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಏನು ಹೇಳುತ್ತಿರುವೆ ರಾಣಿ? ನಿನ್ನ ಗಂಡ ತೀರಿ ಹೋದನೆ? ಅಯ್ಯೋ, ಎಂಥ ಅನ್ಯಾಯ ಆಯಿತು ನನ್ನ ಮಗಳಿಗೆ. ಅಯ್ಯೋ ಕಂದ, ನಿನಗೆ ಹೀಗಾಗಬಾರ್ದಾಗಿತ್ತು. ಸಮಾಧಾನ ಮಾಡಿಕೋ ರಾಣಿ. ಅವರು ಈಗ ನಿನ್ನ ಮೇಲೆ ಕೋಪದಲ್ಲಿದ್ದಾರೆ. ಸ್ವಲ್ಪ ದಿನ ಕಳೆಯಲಿ, ನಾನೇ ನಿನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರುತ್ತೇನೆ. ರಾಣಿಯನ್ನು ಸಾವಿತ್ರಿ ಸಮಾಧಾನಪಡಿಸುತ್ತಾಳೆ. ಸ್ವಲ್ಪ ದಿನಗಳು ಕಳೆಯುತ್ತದೆ. ಒಂದು ದಿನ ಸಾವಿತ್ರಿ ರಾಣಿಯನ್ನು ಕರೆದುಕೊಂಡು ಅವಳ ಅತ್ತೆ ಮನೆಗೆ ಹೋಗುತ್ತಾಳೆ. ನಿಂತ್ಕೊಳ್ಳಿ ಅಲ್ಲೇ. ಯಾವ ಮುಖವನ್ನು ಹೊತ್ಕೊಂಡು ಇಲ್ಲಿಗೆ ಬಂದಿದ್ದೀರಿ? ನಿಮ್ಗೆ ಎಷ್ಟು ಧೈರ್ಯ ನನ್ನ ಮನೆಯ ಬಾಗಿಲಿಗೆ ಬರಲು? ತೊಲಗಿ ಇಲ್ಲಿಂದ. ಬಂಗಾರದಂತ ನನ್ನ ಮಗನನ್ನು ಕಳೆದುಕೊಂಡೆ. ಆಹಾ ಮಹಾತಾಯಿ, ಯಾವ ಗಳಿಕೆ ಎಲ್ಲಿ ನನ್ನ ಮನೆಗೆ ಕಾಲಿಟ್ಟಳೋ ಗೊತ್ತಿಲ್ಲ. ನಿಮಿಷದಲ್ಲಿ ನನ್ನ ಮಗನ ಪ್ರಾಣ ಪಕ್ಷಿ ಹಾರಿಹೋಯಿತು. ಈಗ ಇನ್ಯಾರನ್ನು ಕೊಲ್ಲಲು ಬಂದಿದ್ದೀರಾ? ಒಂದು ಕ್ಷಣವೂ ನೀವು ಇಲ್ಲಿ ನಿಲ್ಲಬಾರದು. ಹೋಗಿ ಇಲ್ಲಿಂದ. ಹಾಗೆಲ್ಲ ಮಾತ್ನಾಡಬೇಡಿ. ಎಷ್ಟೇ ಆದ್ರೂ ರಾಣಿ ನಿಮ್ಮ ಸೊಸೆ ಅಲ್ಲವೇ? ನಿಮ್ಮ ಮಗನಿಗಿದ್ದ ಋಣವೂ ಅಷ್ಟೇ. ಅದಕ್ಕೆ ನನ್ನ ಮಗಳು ಹೇಗೆ ಕಾರಣವಾಗುತ್ತಾಳೆ? ದಯವಿಟ್ಟು ನನ್ನ ಮಗಳನ್ನು ಸೇರಿಸಿಕೊಳ್ಳಿ. ಏನು, ನಿನ್ನ ಮಗಳನ್ನು ಮತ್ತೆ ನನ್ನ ಮನೆಗೆ ಸೇರಿಸಿಕೊಳ್ಳಬೇಕೇ? ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿನ್ನ ಮಗಳ ಮುಖವನ್ನು ನೋಡುತ್ತಿದ್ದರೆ ನನ್ನ ಮಗನೇ ನನಗೆ ನೆನಪಿಗೆ ಬರುತ್ತಿದ್ದಾನೆ. ನನ್ನ ಮಗ ತೀರಿಕೊಂಡ ದಿನವೇ ನಿನ್ನ ಮಗಳು ತೀರಿ ಹೋದಳು. ಇನ್ನು ಮುಂದೆ ಮಗ ಸೊಸೆ ನನಗೆ ಯಾರೂ ಇಲ್ಲ. ಹೊರಡಿ ಫಸ್ಟು ಇಲ್ಲಿಂದ. ಇಲ್ಲವಾದರೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ. ನಿಮ್ಮ ಪಾಪಿಷ್ಟ ಮುಖಗಳನ್ನು ನನಗೆ ತೋರಿಸಬೇಡಿ. ಹೀಗೆ ಹೇಳಿ ರಾಣಿಯ ಅತ್ತೆ ಒಳಗೆ ಹೊರಟು ಹೋಗುತ್ತಾರೆ. ತಾಯಿ ಮಗಳು ಇಬ್ಬರು ಕಣ್ಣೀರಾಗುತ್ತಾ ಮನೆಗೆ ಹಿಂದಿರುಗುತ್ತಾರೆ. ಯಾರಿಗೇನು ಮೋಸ ಮಾಡಿದಿನೋ ಏನೋ, ಇಂದು ನನ್ನ ಮಗಳ ಜೀವನ ನರಕವಾಗಿ ಹೋಯಿತು. ಎಲ್ಲವೂ ನನ್ನದೇ ತಪ್ಪು. ಇನ್ನು ನನ್ನ ಮಗಳ ಜೀವನವನ್ನು ನಾನು ಹೇಗೆ ಸರಿಪಡಿಸಿಕೊಡಲಿ? ಎಲ್ಲವೂ ಮುಗಿದೋಯ್ತು. ಇನ್ನು ಮುಂದೆ ಈ ಭೂಮಿಯ ಮೇಲೆ ಬದುಕಿ ನಾವೇನು ಮಾಡಬೇಕು? ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಯಾಕೆ ಶಿಕ್ಷೆ? ದೇವರೇ, ನೀನು ಏನೇ ಕಷ್ಟ ಕೊಟ್ರೂ ನನಗೆ ಕೊಡಬೇಕಾಗಿತ್ತು. ಪಾಪ ನನ್ನ ಮಗಳು ಏನು ಮಾಡಿದಳು? ಹೀಗೆ ಮನಸ್ಸಿನಲ್ಲಿಯೇ ಅಳುತ್ತಾ ಸಾವಿತ್ರಿ ನೊಂದುಕೊಳ್ಳುತ್ತಿರುತ್ತಾಳೆ. ಆಗ ಅಲ್ಲಿಗೆ ಒಬ್ಬ ಅಜ್ಜಿ ಬರುತ್ತಾರೆ. ಸಾವಿತ್ರಿ, ಏಕೆ ತಾಯಿ ಮಗಳು ಇಬ್ಬರು ಇಷ್ಟು ದುಃಖಪಡುತ್ತಿರುವಿರಿ? ಏನಾಯಿತು ನಿನಗೆ? ಬನ್ನಿ ಅಮ್ಮ, ನೋಡಿ ನನ್ನ ಮಗಳ ಬದುಕು ಹಾಳಾಗಿ ಹೋಗಿದೆ. ನನ್ನ ಮಗಳು ಮದುವೆಯಾದ ಕ್ಷಣ ಅವಳ ಗಂಡ ತೀರಿ ಹೋದ. ಅದಕ್ಕೆ ಅವಳ ಅತ್ತೆ ಅವಳನ್ನು ಮನೆಗೆ ಸೇರಿಸಿಕೊಳ್ಳುತ್ತಿಲ್ಲ. ಇದಕ್ಕೆಲ್ಲ ನನ್ನ ಮಗಳೇ ಕಾರಣ ಎಂದು ಬೈಯುತ್ತಿದ್ದಾರೆ. ನೀವೇ ಹೇಳಿ ಅಮ್ಮ, ಆ ಹುಡುಗ ತೀರಿ ಹೋದರೆ ನನ್ನ ಮಗಳು ಹೇಗೆ ಕಾರಣವಾಗುತ್ತಾಳೆ? ಹೌದಾ ಸಾವಿತ್ರಿ, ಇಷ್ಟೆಲ್ಲ ನಡೆಯುತ್ತೆ. ಸರಿ, ಹಾಗಿದ್ದರೆ ನಾನು ಒಂದು ವಿಷಯ ಹೇಳುತ್ತೇನೆ. ನೀನು ಹಾಗೆ ಮಾಡು. ನಂತರ ಎಲ್ಲವೂ ಅದೇ ಸರಿ ಹೋಗುತ್ತದೆ. ಹೌದಾ ಅಮ್ಮ? ಸರಿ, ಅದೇನು ಅಂತ ಹೇಳಿ. ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡುತ್ತೇನೆ. ರಾಣಿ ಮತ್ತು ಸಾವಿತ್ರಿ ಇಬ್ಬರು ಅಜ್ಜಿ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಅವರು ಹೇಳಿದ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ಒಬ್ಬ ಗುರುಗಳು ಕುಳಿತುಕೊಂಡಿರುತ್ತಾರೆ. ಅವರ ಬಳಿ ಹೋಗಿ ಸಾವಿತ್ರಿ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಆಗ ಗುರುಗಳು, ನೋಡಮ್ಮ, ಯಾವ ತಪ್ಪನ್ನು ಮಾಡಿಲ್ಲ ಎಂದು ಹೇಳ್ಬೇಡ. ನೀನು ಎಷ್ಟೆಲ್ಲ ತಪ್ಪು ಮಾಡಿದ್ದೀಯಾ ಎಂದು ಒಮ್ಮೆ ನೆನ್ಸಿಕೊಂಡು ನೋಡು. ಇಂದು ನಿನ್ನ ಮಗಳಿಗೆ ಈ ಪರಿಸ್ಥಿತಿ ಬರಲು ನೀನೇ ಕಾರಣ. ನೀನು ಸೀತಾಳಿಗೆ ಮಾಡಿದ ದ್ರೋಹವೇ ಇದಕ್ಕೆಲ್ಲ ಕಾರಣ. ತಾಯಿಯನ್ನು ಕಳೆದುಕೊಂಡು ನಿನ್ನನ್ನೇ ತಾಯಿ ಎಂದು ನಂಬಿಕೊಂಡಿದ್ಲು ಸೀತಾ. ಆ ಹುಡುಗಿಗೆ ನೀನ್ ಎಷ್ಟು ಮೋಸ ಮಾಡಿದೆ. ಒಮ್ಮೆ ಎಲ್ಲವನ್ನ ನೆನ್ಸ್ಕೊಂಡು ನೋಡು. ನೀನ್ ಮಾಡಿದ ತಪ್ಪು ಒಂದೆರಡ. ನಿನ್ನ ಸ್ವಂತ ಮಗಳು ಎಂದು ಬಂದ್ರೆ ಒಂದು ನ್ಯಾಯ, ನಿನ್ನ ಪತಿಯ ಮೊದಲನೇ ಮಗಳು ಎಂದು ಬಂದ್ರೆ ಇನ್ನೊಂದು ನ್ಯಾಯವೇ. ಅದಕ್ಕೆ ಆ ದೇವರೇ ನಿನಗೆ ಕೊಟ್ಟ ಶಿಕ್ಷೆ ಇದು. ಏನು ಅರಿಯದ ಸೀತಾಳನ್ನು ಕಣ್ಣು ಕಾಣದ ಬಡ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದೆ. ನಿನ್ನ ಮಾತನ್ನು ನಂಬಿ ಸೀತಾ ಆ ಹುಡುಗನನ್ನು ಮದುವೆ ಮಾಡಿಕೊಂಡು ಹೋದಳು. ಆದರೆ ಒಮ್ಮೆ ಆದರೂ ನೀನ್ ಸೀತಾ ಹೇಗಿದ್ದಾಳೋ ಏನೋ ಅಂತ ಚಿಂತಿಸಿದೆಯಾ? ಆದರೆ ನಿನ್ನ ಮಗಳಿಗೆ
ಈ ರೀತಿ ಆದ ಕ್ಷಣ ಎಷ್ಟು ನೋವು ಕೊಡುತ್ತಿದ್ದೀಯಾ? ನಿನ್ನ ಮಗಳಂತೆ ತಾನೇ ಸೀತಾ ಕೂಡ. ಅನುಭವಿಸು. ನೀನ್ ಪಡೆದುಕೊಂಡು ಬಂದಿದ್ದು ನಿನಗೆ ಬಂದು ತಲುಪಿದೆ. ನಿಮಗೆ ನನ್ನ ಬಳಿ ಯಾವ ಪರಿಹಾರವೂ ಇಲ್ಲ. ಹೊರಡಿ ಇಲ್ಲಿಂದ. ಸಾವಿತ್ರಿ ಮತ್ತು ರಾಣಿ ಅಳುತ್ತಾ ದಾರಿಯಲ್ಲಿ ಮಾತನಾಡಿಕೊಂಡು ಬರುತ್ತಾರೆ. ರಾಣಿ, ನಾನ್ ಸೀತಾಳಿಗೆ ತುಂಬಾ ಮೋಸ ಮಾಡ್ಬಿಟ್ಟೆ ಅಲ್ವೇ? ನಾನ್ ಮಾಡಿದ ಕರ್ಮ. ಆದ್ರೆ ಅದರ ಪ್ರತಿಫಲ ನೀನು ಅನುಭವಿಸ್ಬೇಕಾಗಿದೆ. ನನ್ನನ್ನು ಕ್ಷಮಿಸು ಮಗಳೇ. ಸೀತಾ, ಎಷ್ಟು ದಿನ ಅವಳಿಗೆ ನಾನು ನೋವು ಕೊಟ್ಟಿದ್ದೇನೆ. ಒಂದು ದಿನವೂ ನನ್ನ ಎದುರು ನಿಂತು ಮಾತ್ನಾಡ್ಲಿಲ್ಲ. ನಾನು ತೋರಿಸಿದ ಹುಡುಗನನ್ನು ಮದುವೆ ಮಾಡಿಕೊಂಡು ಹೋದಳು. ಒಮ್ಮೆ ಕೂಡ ಹಿಂದಿರುಗಿ ಬಂದು ನನ್ನನ್ನು ಬೈಯಲಿಲ್ಲ. ಅವಳೀಗ ಹೇಗಿದ್ದಾಳೋ ಏನೋ. ಹೌದಮ್ಮ, ಸೀತಾ ಅಕ್ಕ ಹೇಗಿದ್ದಾಳೋ ಏನೋ. ನಾವು ಅವಳಿಗೆ ಮೋಸ ಮಾಡಬಾರ್ದಾಗಿತ್ತು. ಅದಕ್ಕೆ ಇಂದು ನಾನು ನರಕ ಅನುಭವಿಸುತ್ತಿದ್ದೇನೆ. ಇದರಲ್ಲಿ ನನ್ನ ತಪ್ಪು ಕೂಡ ಇದೆ ಅಮ್ಮ. ಹೀಗೆ ಇಬ್ಬರು ಅಳುತ್ತಾ ಮಾತನಾಡಿಕೊಂಡು ದಾರಿಯಲ್ಲಿ ನಡೆದುಕೊಂಡು ಬರುತ್ತಿರುತ್ತಾರೆ. ಆಗ ಮತ್ತೆ ಅಜ್ಜಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅಜ್ಜಿಗೆ ನಡೆದ ಎಲ್ಲ ವಿಷಯವನ್ನು ಸಾವಿತ್ರಿ ವಿವರಿಸುತ್ತಾಳೆ. ಆಗ ಅಜ್ಜಿ ಅವರಿಬ್ಬರನ್ನು ನನ್ನ ಜೊತೆಯಲ್ಲಿ ಬನ್ನಿ ಎಂದು ಹೇಳಿ ಕರೆದುಕೊಂಡು ಹೋಗುತ್ತಾಳೆ. ಒಂದು ದೊಡ್ಡದಾದ ಸುಂದರವಾದ ಮನೆಗೆ ಕರೆದುಕೊಂಡು ಆ ಅಜ್ಜಿ ಬರುತ್ತಾರೆ. ಮನೆಯ ಒಳಗೆ ಬಂದ ತಕ್ಷಣ ರಾಣಿ ಮತ್ತು ಸಾವಿತ್ರಿ ಅಚ್ಚರಿಯಿಂದ ನಿಲ್ಲುತ್ತಾರೆ. ಸೀತಾ, ಮಗಳೇ ನೀನು. ನನ್ನನ್ನು ಕ್ಷಮಿಸು ಮಗಳೇ. ನಾನು ಮಾಡಬಾರದ ತಪ್ಪು ಮಾಡಿದೆ. ಅದಕ್ಕೆ ಇಂದು ನಿನ್ನ ತಂಗಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ಈ ನಿನ್ನ ತಾಯಿಯನ್ನು ಒಮ್ಮೆ ಕ್ಷಮಿಸಿದೆ ಎಂದು ಹೇಳು ಕಂದ. ನಾನು ಮಾಡಿದ ಕರ್ಮಕ್ಕೆ ನನ್ನ ಮಗಳು ನರಕ ಅನುಭವಿಸುತ್ತಿದ್ದಾಳೆ. ಒಮ್ಮೆ ನಿನ್ನ ಬಾಯಿಂದ ಕ್ಷಮಿಸಿದೆ ಎಂದು ಹೇಳು ಕಂದ. ಹೌದು ಅಕ್ಕ, ಅಮ್ಮ ಮಾತ್ರ ಮಾಡಿಲ್ಲ ತಪ್ಪು. ನಾನು ಕೂಡ ನಿನ್ನೊಡನೆ ಎಂದು ಒಳ್ಳೆ ರೀತಿ ನಡೆದುಕೊಂಡಿಲ್ಲ. ಅದಕ್ಕೆ ಇಂದು ನಾನು ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನನ್ನ ಜೀವನವೇ ಹಾಳಾಗಿ ಹೋಗಿದೆ ಅಕ್ಕ. ನನ್ನನ್ನು ಮತ್ತು ನನ್ನ ಅಮ್ಮನನ್ನು ಕ್ಷಮಿಸು. ನಿನಗೆ ಮಾಡಿದ ಮೋಸಕ್ಕೆ ಆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ. ಹೀಗೆ ಮಾತನಾಡಿಕೊಳ್ಳುತ್ತಿದ್ದಂತೆಯೇ ಅಲ್ಲಿಗೆ ರಾಣಿಯ ಗಂಡ ಮತ್ತು ಅತ್ತೆ ಬರುತ್ತಾರೆ. ರಾಣಿ ಮತ್ತು ಸಾವಿತ್ತಿಗೆ ಇನ್ನೂ ಅಚ್ಚರಿಯಾಗುತ್ತದೆ. ಒಮ್ಮೆ ಗಾಬರಿಯಿಂದ ರಾಣಿ ತನ್ನ ಗಂಡನನ್ನು ನೋಡುತ್ತಾಳೆ. ಅವಳಿಗೆ ತುಂಬಾ ಭಯವಾಗುತ್ತದೆ. ಗಾಬರಿಯಾಗ್ಬೇಡ ರಾಣಿ. ನಿನ್ ಪತಿ ರಾಜೇಶ್. ನಾನ್ ಸತ್ತಿಲ್ಲ, ಬದುಕಿದ್ದೇನೆ. ರೀ, ನಿಜವಾಗ್ಲೂ ನೀವೇ ತಾನೆ? ಮತ್ತೆ ಆ ದಿನ ಅಲ್ಲಿ ನಡೆದಿದ್ದೇನು? ಅದನ್ನೆಲ್ಲ ನಾನು ಹೇಳ್ತೇನೆ ರಾಣಿ. ಸೀತಾ ಮದುವೆ ಮಾಡಿಕೊಂಡಿರುವ ರಮೇಶ್ ಬೇರೆ ಯಾರೂ ಅಲ್ಲ. ಅವನು ಕೂಡ ನನ್ನ ದೊಡ್ಡ ಮಗನೇ. ನೀನು ಮದುವೆ ಮಾಡಿಕೊಂಡಿರುವ ರಾಜೇಶ್ ನನ್ನ ಎರಡನೇ ಮಗ. ಒಮ್ಮೆ ನಿನ್ನನ್ನು ನೋಡಲು ನಿನ್ನ ಮನೆಗೆ ನನ್ನ ಸ್ನೇಹಿತೆ ಬಂದಿದ್ದಳು. ಆದರೆ ಅವಳ ಮಗನಿಗೆ ನಿನ್ನ ಅಕ್ಕ ಸೀತಾ ಇಷ್ಟವಾದಳು. ಆದರೆ ನೀನು ಮತ್ತು ನಿನ್ನ ತಾಯಿ ನನ್ನ ಸ್ನೇಹಿತೆಗೆ ಅವಮಾನ ಮಾಡಿ ಕಳಿಸಿದ್ದೀರಿ. ನನ್ನ ಸ್ನೇಹಿತೆ ಬಂದು ನನ್ನ ಬಳಿಯೇ ಎಲ್ಲ ವಿಷಯವನ್ನು ಹೇಳಿಕೊಂಡಳು. ನೀನು ಮತ್ತು ನಿನ್ನ ತಾಯಿ ಸೀತಾಳಿಗೆ ಮಾಡುತ್ತಿರುವ ಮೋಸದ ಬಗ್ಗೆ ತಿಳಿಸಿದಳು. ಆ ನಿಮಿಷ ನಾನು ನಿರ್ಧರಿಸಿದೆ, ಸೀತಾಳನ್ನು ನನ್ನ ದೊಡ್ಡ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದು. ಹಾಗೆ ನಿನ್ನನ್ನು ಕೂಡ ನನ್ನ ಚಿಕ್ಕ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿದೆ. ಆದರೆ ನಿನ್ನ ತಾಯಿ ಸೀತಾಳಿಗೆ ಬಡ ಹುಡುಗ ಬೇಕೆಂದು ತನ್ನ ಸ್ನೇಹಿತೆಯ ಬಳಿ ತಿಳಿಸಿದಳು. ಅದಕ್ಕೆ ನನ್ನ ದೊಡ್ಡ ಮಗನಿಗೆ ನಾನು ಬಡವ ಮತ್ತು ಕಣ್ಣು ಕಾಣದೇ ಇರುವ ಹಾಗೆ ನಟಿಸಲು ಹೇಳಿದೆ. ಸೀತಾ ಕೂಡ ನನ್ನ ಮಗನನ್ನು ಮದುವೆ ಮಾಡಿಕೊಂಡು ಬಂದಳು. ಸೀತಾ 2 ದಿನ ನನ್ನ ಮಗನ ಜೊತೆಯಲ್ಲಿ ಅದೇ ಹಳೆಯ ಮನೆಯಲ್ಲಿ ಇದ್ದಳು. ಆದರೆ ಸೀತಾಳಿಗೆ ನನ್ನ ಮಗನ ಮೇಲೆ ಕಿಂಚಿತ್ತು ಬೇಸರವಾಗಲಿಲ್ಲ. ಹಾಗೆಯ ಒಳ್ಳೆ ಸ್ವಭಾವ ನನಗೆ ತುಂಬಾ ಇಷ್ಟವಾಯಿತು. ನಂತರ ನಾನು ಸೀತಾಳನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ಸೀತಾ ಇಲ್ಲಿಗೆ ಬಂದ ನಂತರ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಮತ್ತೆ ನಾವು ಅಲ್ಲಿಗೆ ಬಂದೆವು. ನಿನ್ನ ತಾಯಿ ಕೂಡ ನನ್ನ ಮಗ ಶ್ರೀಮಂತ ಎಂದು ತುಂಬಾ ಖುಷಿಯಿಂದ ಮದುವೆ ಮಾಡಿ ಕಳಿಸಿಕೊಟ್ಟಳು. ಆದರೆ ಸೀತಾಳ ಬಗ್ಗೆ ನಿನ್ನ ತಾಯಿಗೆ ಹೇಗೆ ಗೊತ್ತಾಗಬೇಕು? ಅದಕ್ಕೆ ನಾನು ನನ್ನ ಮಗ ಸೇರಿ ಈ ನಾಟಕವನ್ನು ಮಾಡಿದಿರಿ. ನಿನ್ನ ತಾಯಿಗೂ ಬುದ್ಧಿ ಬಂತು. ನಿನಗೂ ನಿನ್ನ ಅಕ್ಕನ ಬೆಲೆ ಏನೆಂದು ಅರ್ಥವಾಯಿತು. ಹೌದು, ನೀವು ಹೇಳುತ್ತಿರುವುದು ಸತ್ಯ. ನನಗೆ ಈಗ ಬುದ್ಧಿ ಬಂದಿದೆ. ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿ. ಅತ್ತೆ, ನನ್ನ ಅಕ್ಕನ ಮೇಲೆ ಇರುವ ನಿಮ್ಮ ಪ್ರೀತಿ ನನ್ನ ತಾಯಿಗೆ ಇಲ್ಲದಾಯಿತು. ನನಗೆ ತುಂಬ ಸಂತೋಷವಾಗುತ್ತಿದೆ. ನನ್ನ ಜೀವನ ಹಾಳಾಯಿತೆಂದು ತುಂಬ ನೊಂದುಕೊಂಡಿದ್ದೆ. ಆದರೆ ಈಗ
ನಿಮ್ಮಂತಹ ಅತ್ತೆಯನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ. ನನ್ನನ್ನು ಕೂಡ ಎಲ್ಲರೂ ಕ್ಷಮಿಸಿ. ಇನ್ನು ಮುಂದೆ ನಾನು ನನ್ನ ಅಕ್ಕನನ್ನು ತಾಯಿಯಂತೆ ನೋಡಿಕೊಳ್ಳುತ್ತೇನೆ. ನೀತಿ. ಮಲತಾಯಿ ಆಗೋದು ತಪ್ಪಲ್ಲ. ಮಲತಾಯಿಯ ಮನಸ್ಸು ಕಲ್ಲಾಗೋದು ತಪ್ಪು. ಹೆಣ್ಣು ಮಕ್ಕಳಿಗೆ ಪ್ರೀತಿಯೇ ದೊಡ್ಡ ಆಸ್ತಿ. ಅವರ ಕಣ್ಣೀರಿನ ಮೇಲೆ ಕಟ್ಟಿದ ಸುಖ ಯಾರ ಬದುಕಿನಲ್ಲೂ ಶಾಶ್ವತವಾಗಿರುವುದಿಲ್ಲ. ಜೀವನದ ಸತ್ಯ. ಪ್ರೀತಿ ಕೊಟ್ಟ ಹೃದಯ ಎಂದಿಗೂ ಸೋಲುವುದಿಲ್ಲ. ಅನ್ಯಾಯ ಮಾಡಿದ ಕೈ ಎಂದಿಗೂ ಗೆಲ್ಲುವುದಿಲ್ಲ. ಕಾಲ ತಡ ಮಾಡಬಹುದು, ಆದರೆ ನ್ಯಾಯವನ್ನು ಎಂದಿಗೂ ಮರೆಯುವುದಿಲ್ಲ. ಧನ್ಯವಾದಗಳು.